ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುಷ್ಪಾ ಬಣ್ಕಾರ್. ಕೆಪಿಎಸ್ಸಿ ನಡೆಸಿದ ಕೆಎಎಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ದೋಷಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ಗಣ್ಯರು, ಕನ್ನಡ ಚಿತ್ರರಂಗದ ಪ್ರಮುಖರು ಸೇರಿ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ನಮಗೆಲ್ಲ ತಿಳಿದೇ ಇದೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಸರಾಂತ ಪತ್ರಿಕೆಯಾದಂತಹ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಕೂಡ ಕೆಪಿಎಸ್ಸಿ ಮಾಡಿರುವಂತಹ ಎಡವಟ್ಟನ್ನು ಕಟುವಾಗಿ ಟೀಕಿಸಿದೆ. ತನ್ನ ವಿಜಯ ಕರ್ನಾಟಕ ಸಂಪಾದಕೀಯದಲ್ಲಿ ಕೆಪಿಎಸ್ಸಿಯ ಬೌದ್ಧಿಕ ದಾರಿದ್ರ್ಯ ಎಂಬ ಕಟುವಾದ ಶೀರ್ಷಿಕೆಯೊಂದಿಗೆ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಆಗಿರುವ ಅನ್ಯಾಯದ ಕುರಿತು ಬೆಳಕು ಚೆಲ್ಲಿದೆ. ಹಾಗಿದ್ರೆ ಬನ್ನಿ, ಪತ್ರಿಕೆಯ ಮಾಹಿತಿಯಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಕೆಪಿಎಸ್ಸಿ ಬೌದ್ಧಿಕ ದಾರಿದ್ರ್ಯ, ಲಕ್ಷಾಂತರ ಅಭ್ಯರ್ಥಿಗಳಿಗೆ ಬಗೆದ ದ್ರೋಹ. ದಶಕದಿಂದ ಯಾವುದೇ ಪರೀಕ್ಷೆ ನಡೆಸದೆ ಪರೀಕ್ಷಾ ಆಕಾಂಕ್ಷಿಗಳ ವಿರೋಧಕ್ಕೆ ಕಾರಣವಾಗಿದ್ದ ಕರ್ನಾಟಕ ಲೋಕಸೇವಾ ಆಯೋಗವು ಈಗ ದೊಡ್ಡ ಮನಸ್ಸು ಮಾಡಿ 384 ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ನಡೆಸಿತ್ತಾದರೂ ಆ ಪರೀಕ್ಷೆಯಲ್ಲೂ ಕೂಡ ಸಾಕಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡಿರುವುದು ನಾಚಿಕೆಗೇಡು. ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ಕನ್ನಡಕ್ಕೆ ಅನುವಾದ ಮಾಡುವಾಗ ಆಗಿರುವ ಅವಾಂತರಗಳು ಕೆಪಿಎಸ್ಸಿಯ ಪ್ರತಿಷ್ಠೆಯನ್ನೇ ಹರಾಜು ಮಾಡಿರುವುದು ಸ್ಪಷ್ಟವಾಗಿದೆ. ಸಾಕಷ್ಟು ವರ್ಷಗಳ ಬಳಿಕ ನಡೆದ ಪರೀಕ್ಷೆಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ವರ್ಷಾನುಗಟ್ಟಲೆ ಸಿದ್ಧತೆ ನಡೆಸಿದ್ರು. ಎಲ್ಲೋ ಗ್ರಾಮೀಣ ಪ್ರದೇಶಗಳಿಂದ ಬಂದು ನಗರ ಮಹಾನಗರಗಳಲ್ಲಿ ಬೀಡು ಬಿಟ್ಟು ಹಗಲು ರಾತ್ರಿ ಗ್ರಂಥಾಲಯಗಳಲ್ಲಿ ಕುಳಿತು ಪರೀಕ್ಷೆಗೆ ತಯಾರಿ ನಡೆಸಿದವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ಇವರ ವರ್ಷಾನುಗಟ್ಟಲೆಯ ತಪಸ್ಸನ್ನು, ಉದ್ಯೋಗ ಹಿಡಿಯುವ ಕನಸನ್ನು ದೋಷಪೂರಿತ ಪ್ರಶ್ನೆ ಪತ್ರಿಕೆ ಕ್ಷಣ ಮಾತ್ರದಲ್ಲಿ ಛಿದ್ರಗೊಳಿಸಿರುವುದು ದುರಂತ. ಕೆಲವು ಪ್ರಶ್ನೆಗಳು, ಉತ್ತರ ಆಯ್ಕೆಗಳು ಅಭ್ಯರ್ಥಿಗಳಲ್ಲಿ ತೀರಾ ಗೊಂದಲ ಸೃಷ್ಟಿಸಿದ್ದು, ಬಹುಶಃ ಆ ಬ್ರಹ್ಮ ಬಂದರೂ ಅದಕ್ಕೆ ಸೂಕ್ತ ಉತ್ತರ ನೀಡುವುದು ಕಷ್ಟ ಎಂಬಂತೆ ಟೀಕೆಗಳು ವ್ಯಕ್ತವಾಗಿವೆ. ಯಾವುದೋ ಸಣ್ಣ ಪುಟ್ಟ ಪರೀಕ್ಷೆಗಳಲ್ಲಿ ಲೋಪದೋಷಗಳಾದಾಗಲೇ ಅದನ್ನು ಅಭ್ಯರ್ಥಿಗಳಿಗೆ ಜೀರ್ಣಿಸಿಕೊಳ್ಳೋದು ಕಷ್ಟ. ರಾಜ್ಯಕ್ಕೆ ಆಡಳಿತಾಧಿಕಾರಿಗಳನ್ನು ನೀಡುವ ಅತ್ಯಂತ ಜವಾಬ್ದಾರಿಯುತ ಸಂಸ್ಥೆಯೇ ಹೀಗೆ ಬೇಜವಾಬ್ದಾರಿಯುತವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯೇ ಆಗಿದೆ. ಗೂಗಲ್ ಆಧಾರಿತ ಇಲ್ಲವೇ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಕೆಪಿಎಸ್ಸಿ ಅಪಭ್ರಂಶಗಳ ಎಡವಟ್ಟು ಮಾಡಿಕೊಂಡಿರುವ ಅನುಮಾನ ಎದ್ದಿದೆ. ಪ್ರಶ್ನೆ ಪತ್ರಿಕೆ ರಚನೆಕಾರರು ತಮ್ಮ ವಿವೇಚನೆ ಬಳಸದೆ ಈ ಅನುವಾದ ನಡೆಸಿದ್ದಾರೆ. ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡುವ ಸಾಕಷ್ಟು ಅಧ್ಯಾಪಕ ಪರಿಣಿತರಿದ್ದರೂ, ಶಿಕ್ಷಕ ತಜ್ಞರಿದ್ದರೂ ಅವರ ಸೇವೆಯನ್ನು ಬಳಸಿಕೊಳ್ಳದೇ ಇರುವುದು ಇಂಥ ಪ್ರಮಾದಗಳಿಗೆ ಕಾರಣ. ಇಂತಹ ರಂಪಾಟಗಳಲ್ಲದೆ ಬೆಳಗಾವಿಯಲ್ಲಿ OMR ಶೀಟ್ ಅದಲು ಬದಲಾಗಿ ವಿವಾದ ಸೃಷ್ಟಿಯಾಗಿದೆ. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಸಂಶಯವೆತ್ತಿ ಪ್ರತಿಭಟಿಸಿದ ಮೇಲೆ ಸ್ವತಃ ಜಿಲ್ಲಾಧಿಕಾರಿಯೇ ಬಂದು ಗೊಂದಲವನ್ನು ಬಗೆಹರಿಸಬೇಕಾಯಿತೆಂದರೆ ಕೆಪಿಎಸ್ಸಿ ಪರೀಕ್ಷಾ ಕಾಳಜಿಯನ್ನು ನಾವು ಊಹಿಸಿಕೊಳ್ಳಬಹುದು. ಮುಂದುವರಿದ ತಂತ್ರಜ್ಞಾನದ ಈ ಕಾಲಘಟ್ಟದಲ್ಲಿ ಪರೀಕ್ಷಾ ವ್ಯವಸ್ಥೆಯು ಸಾಕಷ್ಟು ಸುಧಾರಣೆಯನ್ನು ಕಂಡಿದೆ. ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸುವುದು ಹೇಗೆ ಎಂಬುದರ ಕುರಿತು ಕಾಯ್ದೆಗಳು ಕೂಡ ರೂಪಿತವಾಗುತ್ತಿವೆ. ಹಲವು ರಾಷ್ಟ್ರೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅತ್ಯಂತ ನಿಖರ ಪ್ರಶ್ನೆ ಪತ್ರಿಕೆಗಳೊಂದಿಗೆ ವಿಶ್ವಾಸಾರ್ಹವಾಗಿ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಮಾತ್ರ ತಾನು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವುದನ್ನೇ ಮರೆತಂತೆ ಹುಡುಗಾಟಿಕೆ ಪ್ರದರ್ಶಿಸುವ ಮೂಲಕ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯವನ್ನೇ ಕತ್ತಲೆಗೆ ತಳ್ಳಿರುವುದು ದುರದೃಷ್ಟಕರ. ಕೆಪಿಎಸ್ಸಿ ತನ್ನ ಬೌದ್ಧಿಕ ದಾರಿದ್ರ್ಯದಿಂದ ಅರ್ಹ ಅಭ್ಯರ್ಥಿಗಳನ್ನು ನಡು ಬೀದಿಯಲ್ಲಿ ನಿಲ್ಲಿಸಿರುವುದು ಅಕ್ಷಮ್ಯವೇ ಸರಿ. ಅಭ್ಯರ್ಥಿಗಳಾದಂತಹ ನಷ್ಟವನ್ನು ತುಂಬಿಕೊಡುವವರು ಯಾರು? ಇದು ಮಾತ್ರ ಬಗೆಹರಿಯದ ಪ್ರಶ್ನೆಯಾಗಿದೆ ಎಂದು ಕೆಪಿಎಸ್ಸಿ ಮಾಡಿರುವಂತಹ ಎಡವಟ್ಟಿನ ಕುರಿತ ಒಂದು ವರದಿಯನ್ನು ಟೈಮ್ಸ್ ಆಫ್ ಇಂಡಿಯಾ ಮಾಡಿದೆ. ಇನ್ನಾದರೂ ಕೂಡ ನಾವು ಎಚ್ಚೆತ್ತುಕೊಳ್ಳದೆ ರಾಜ್ಯದಲ್ಲಿ ನಡೆವ ಎಲ್ಲ ಪರೀಕ್ಷೆಗಳನ್ನು ಕಷ್ಟಪಟ್ಟು ತಂದೆ ತಾಯಿಗಳು ದುಡಿದ ಹಣದಿಂದ ಫೀಸನ್ನು ಕಟ್ಟಿ ಪರೀಕ್ಷೆ ಬರೆದು ಈ ರೀತಿ ಪರೀಕ್ಷೆಗಳಲ್ಲಿ ಮಾಡುವ ದ್ರೋಹಗಳನ್ನು ಕಣ್ಣಿದ್ದು ಕಾಣದೆ ನೆಕ್ಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿದರೆ ಆಯಿತು ಅಂತ ಕೂತ್ರೆ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆಗಳು ಕೂಡ ಪಾರದರ್ಶಕವಾಗಿ ಭ್ರಷ್ಟಾಚಾರವಿಲ್ಲದೆ ನಡೆಯಲು ಸಾಧ್ಯವಿಲ್ಲ. ಹೀಗೆ ಆದರೆ ಮುಂದಿನ ಯುವ ಪೀಳಿಗೆಗೆ ಸರ್ಕಾರಿ ನೌಕರಿ ಕನಸಾಗಿಯೇ ಉಳಿಯುತ್ತೆ.
ಇನ್ನಾದರೂ ಎಲ್ಲರೂ ಒಗ್ಗಟ್ಟಾಗಿ ಇಂತಹ ಕರ್ಮಕಾಂಡಗಳಿಗೆ ತೆರೆ ಎಳೆಯಬೇಕಿದೆ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಮುಂಬರುವಂತಹ ಎಲ್ಲ ಎಕ್ಸಾಮ್ಗಳ ತಯಾರಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.